ಗ್ರಾಮೀಣ ಕ್ರೀಡಾಪಟುಗಳಿಗೆ ಉತ್ತಮವಾದ ವೇದಿಕೆಯನ್ನು ಕಲ್ಪಿಸುವ ಉದ್ದೇಶದಿಂದ ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿರುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ವತಿಯಿಂದ ಐಪಿಎಲ್ ಮಾದರಿಯಲ್ಲಿಯೇ ಆಯೋಜಿಸಲಾಗಿದ್ದ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಪಂದ್ಯಾವಳಿಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಇನ್ನು ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು 24 ತಂಡಗಳು ಭಾಗವಹಿಸಿದ್ದು, ಇಂದು ನಡೆದ ಫೈನಲ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಶ್ರೀರಾಂಪುರ ತಂಡ ಪಡೆದುಕೊಂಡಿತು. ಹಾಗೆಯೇ ಎರಡನೇ ಬಹುಮಾನವನ್ನು ಬಾಳಗಾರನಹಳ್ಳಿ ತಂಡ ಪಡೆದುಕೊಂಡಿತು ಮತ್ತು ಮೂರನೇ ಬಹುಮಾನವನ್ನು ಅತ್ತಿಬೆಲೆ ಲಿಂಬ್ರಾ ರಾಯಲ್ ಸ್ಟ್ರೈಕರ್ಸ್ ತಂಡ ಪಡೆದುಕೊಂಡಿತು. ಹಾಗೆಯೇ ನಾಲ್ಕನೇ ಬಹುಮಾನವನ್ನು ಆನೇಕಲ್ ಲೀಗಲ್ ವಾರಿಯರ್ಸ್ ತಂಡ ಪಡೆದುಕೊಂಡಿತು. ಇನ್ನು ಗೆದ್ದಂತಹ ತಂಡಗಳಿಗೆ ಆಯೋಜಕರು ಮತ್ತು ಗಣ್ಯರು ಬಹುಮಾನವನ್ನು ವಿತರಿಸಿ ಶುಭ ಹಾರೈಸಿದರು. ಇನ್ನು ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ಪದಾಧಿಕಾರಿಗಳ ಜನಪರ ಕಾರ್ಯಕ್ಕೆ ಗಣ್ಯರು ಹಾಗೂ ಅತಿಥಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣ, ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ, ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್, ಯುವ ನಾಯಕರಾದ ಬೊಮ್ಮಸಂದ್ರ ಚಲಪತಿ, ಆರ್ ಕೆ ರಮೇಶ್, ಉಸ್ಕೂರು ಮಧುರಣ್ಣ, ಎಸ್ವಿಟಿ ಲೋಕೇಶ್ ರೆಡ್ಡಿ, ಚಿಕ್ಕನಾಗಮಂಗಲ ಗುರು, ಕೃಷ್ಣಂ ರಾಜು, ಸದ್ದಾಂ, ದೊಡ್ಡ ನಾಗಮಂಗಲ ರಾಜೇಶ್ ರೆಡ್ಡಿ, ಬೊಮ್ಮಸಂದ್ರ ಗೋಪಾಲ್, ಹಾಪ್ಕಮ್ಸ್ ಬಾಬುರೆಡ್ಡಿ, ಗಟ್ಟಹಳ್ಳಿ ಸೀನಪ್ಪ, ಪುಷ್ಪರಾಜ್, ಬೆಸ್ತಮಾನಹಳ್ಳಿ ಯಲ್ಲಪ್ಪ, ಅರೆಹಳ್ಳಿ ಮಧು, ಮನೋಹರ್, ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಬೊಮ್ಮಸಂದ್ರ ಪುನೀತ್ ಪ್ರಸಾದ್, ಕಾಚನಾಯಕನಹಳ್ಳಿ ಕಿರಣ್ ಕುಮಾರ್, ಸಿಡಿಹೊಸಕೋಟೆ ಗುರುರಾಜ್, ಹೆಬ್ಗೋಡಿ ರಮೇಶ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಕಾರ್ಯದರ್ಶಿಗಳಾದ ಪ್ರವೀಣ್, ಪಾಪು, ಶಂಕರ್, ದಿನೇಶ್ ಮತ್ತು ಸ್ಥಳೀಯ ಮುಖಂಡರುಗಳು, ಕ್ರೀಡಾಪಟುಗಳು ಭಾಗವಹಿಸಿದ್ರು. ನಿಮಗಾಗಿ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಮೈದಾನದ ಒಳಗಡೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಜೋರ ಚಪ್ಪಾಳೆ. ಕಡೆಗೆ ಟಚ್ ಬರುತ್ತೆ, ಒನ್ ಡೇ ರನ್ನ ಕಟ್ ಹಾಕ್ತಿದ್ದಾರೆ. ಅವಕಾಶ ವಿಕಾಸ್ ಬಿಡೋದಮ್ಮ, ಆಚೆ ಹೋಗುತ್ತಾ ಇದೆ, ಆಚೆ ಹೋಗುತ್ತಾ ಕ್ಯಾಚ್ ಆಗತ್ತೆ, ನೋಡ್ಬೇಕಾಗತ್ತೆ. ಆಚೆ ಹೋಗುತ್ತಾ ಕ್ಯಾಚ್ ಆಗತ್ತ, ಆಚೆ ಹೋಗ್ತಾ ಇದೆ, ಆಚೆ ಹೋಗುತ್ತಾ ಕ್ಯಾಚ್ ಆಗತ್ತ. ಟೀಮ್ ಶ್ರೀರಾಂಪುರ ಮ್ಯಾಚ್ ನಾಗೆ ಎತ್ಕೊಂಡಾಗಿದೆ, ಪಟಾಕಿ ಸಿಡಿತೆ. ಇವಾಗ ಯಾರಾಗ್ತಿದ್ದಾರೆ ATPL ನ ಸೀಸನ್ 2 ನ ಚಾಂಪಿಯನ್ಸ್ ಖುಷಿಯಿಂದ ಪಿಂಕ್ ಜರ್ಸಿಯ ಚಾಂಪಿಯನ್.
ಈ ಒಂದು ಕ್ರಿಕೆಟ್ ಒಂದು ಆಟವನ್ನು ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದಂತಹ ಈ ಒಂದು ಗೆಳೆಯರ ಕಿರಣ್ ಮತ್ತು ಪುನೀತ್ ಅವರು ಮತ್ತು ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆಟಗಾರರಿಗೆ ಗೆಲುವು ಸೋಲು ಇದ್ದಿದ್ದೆ, ಗೆದ್ದ ತಂಡಗಳು ಏನು ಹಿಗ್ಗೋದು ಬೇಡ, ಸೋತಂಥವರು ಕುಗ್ಗೋದು ಕ್ರೀಡೆಯನ್ನು ಕ್ರೀಡಾಭಾವದಿಂದ ನೋಡಿ ಆಟವನ್ನು ಎಂಜಾಯ್ ಮಾಡಬೇಕಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಈ ಟೂರ್ನಮೆಂಟನ್ನು ಇಡೀ ಬೆಂಗಳೂರು ಜಿಲ್ಲೆಯಲ್ಲೆಲ್ಲ ಇಡೀ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ಅದ್ದೂರಿಯಾಗಿ ಚೇಸ್ಗಳನ್ನೆಲ್ಲ ಕರೆದು ನಿಮ್ಮನ್ನೆಲ್ಲ ಮನರಂಜನೆ ಮಾಡಿ ಪ್ರತಿ ಟೂರ್ನಮೆಂಟಲ್ಲೂ ಸಹ ಅಂಪೈರ್ಗಳು ಸಹ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಮತ್ತು ಎಲ್ಲ ಕ್ರೀಡಾಪಟುಗಳು ಎಲ್ಲರೂ ಕ್ರೀಡಾ ಉತ್ಸಾಹದಿಂದ ಮತ್ತು ಕ್ರೀಡಾ ಪ್ರೋತ್ಸಾಹದಿಂದ ಎಲ್ಲರೂ ಸಹ ಈ ಟೂರ್ನಮೆಂಟನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ತಾವೆಲ್ಲ 24 ತಂಡಗಳು ಸಹ ಮುಂದಿನ ಟೂರ್ನಮೆಂಟ್ ನೆಕ್ಸ್ಟ್ ಸೀಸನ್ಗೆ ಈಗೇನು 5,55,551 ರೂಪಾಯಿ ಇದೆಯೋ ಇದೇ ಬಹುಮಾನನ ಡಬಲ್ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಸಹ ಕೊಡಲಿಕ್ಕೆ ನಮ್ಮಲ್ಲಿ ಇದ್ದಾರೆ. ನಮ್ಮ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ನಾವು ಸಹ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಆರ್ಗನೈಸ್ ಮಾಡಿದಂಥ ನಮ್ಮ ನವಗ್ರಹಗಳು ಏನಿದ್ರೆ 9 ಜನ ಅವ್ರಿಗೂ ಸಹ ಮತ್ತೆ ಈ ದಿವಸ ಒಂದು ಸೆಮಿಫೈನಲ್ಲು ಮತ್ತು ಫೈನಲ್ ಇದೆ. ಸೊ ಸೆಮಿಫೈನಲ್ ಗೆದ್ದಿರೋಂಥವ್ರು ಮತ್ತು ಫೈನಲ್ ಗೆದ್ದಿರೋಂಥವ್ರು ಎಲ್ಲರೂ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಸ್ಪೋರ್ಟಿವ್ ತಗೊಳ್ಳಿ ಅಂತ, ಸೋಲೋದಲ್ಲಿ ಸ್ಪೋರ್ಟ್ಸ್ ತಗೊಳ್ಳಿ ಅಂತೇಳಿ ಅದೇ ರೀತಿಯಲ್ಲಿ ನಮ್ಮ ಬಳಗಾನಹಳ್ಳಿ ಟೀಮು ನನ್ನ ಪಕ್ಕದ ಆದ್ರೂ ನಮ್ಮ ಶ್ರೀರಾಮ್ಪುರ ಟೀಮ್ ಬಂದು ನನ್ನ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇದೆ. ಸೊ ನಾನು ಅವ್ರಿಗೂ ಸಹ ಮೊದಲನೇದಾಗಿ ಗೆದ್ದಿರೋಂಥ ಟೀಮ್ಗೆ ನಾನು ಧನ್ಯವಾದ ಹೇಳೋದು ಇಷ್ಟಪಡ್ತೀನಿ. ಹಾಗೆ ಸೋತಿರೋಂಥ ಬಳಗಾನಹಳ್ಳಿ ಟೀಮನ್ನು ನಾನು ಬೇಕಾಗಿರೋ ಅದಕ್ಕೆ ಅಂತಾನೆ, ಬಟ್ ಆದರೆ ಹತ್ತಿರದಲ್ಲಿರೋದು ಶ್ರೀರಾಮ್ಪುರ. ಸೊ ಹಾಗಾಗಿ ನಾನು ಸುಮ್ಮನೆ ಹೇಳಿದ್ದೀನಿ ಅಷ್ಟೇ. ಸೋತಿರೋರಿಗೆ ಗೆದ್ದಿರೋರಿಗೆ ಎಲ್ಲರೂ ಸ್ಪೋರ್ಟಿವ್ ತಗೊಳ್ಳಿ. ಸೊ ನಮ್ಮ ತಮ್ಮ ಹೇಳ್ದಂಗೆ ಡಬಲ್ ಇರುತ್ತೆ, 10 ಲಕ್ಷ ಮೇಲೆ ಪ್ರೈಸ್ ಇರುತ್ತೆ. ಸೊ ಹಾಗಾಗಿ ತಾವೆಲ್ಲರೂ ತಯಾರಾಗಿ ಆಟ ಒಳ್ಳೆ ಚೆನ್ನಾಗಿ ಆಡಿ ಅಂತೇಳಿ ಗೆದ್ದಿರೋಂಥವ್ರಿಗೆ ಮತ್ತೆ ಸೋತಿರೋರಿಗೆ ಎಲ್ಲರಿಗೂ ಸಹ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಬರೋದಕ್ಕೆ ಮೇನ್ ಕಾರಣ ಅವರು ಆಯೋಜಕರು. ಅವರಿಗೆ ಮೊದಲಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಇವತ್ತು ನಮ್ಮ ಆನೇಕಲ್ ಎಷ್ಟು ಎಲ್ಲ ಹೋಬಳಿಗಳಲ್ಲಿನೂ ಒಂದೊಂದು ಪಂದ್ಯಗಳನ್ನು ನಡೆಸ್ಕೊಂಡು ಬಂದು ಲಾಸ್ಟ್ಗೆ ಕೊನೆ ಫೈನಲ್ ಪಂದ್ಯವನ್ನ ನಮ್ಮ ಆನೇಕಲ್ನಲ್ಲಿ ಇವತ್ತು ಫೈನಲ್ ಅನ್ನ ಹಮ್ಮಿಕೊಂಡಿದ್ರು. ಈ ಫೈನಲ್ ಅಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಶ್ರೀರಾಮ್ಪುರದವರು ಮೊದಲೇ ಬಹುಮಾನ ಪಡೆದಿದ್ದಾರೆ. ಮತ್ತೆ ದ್ವಿತೀಯ ಬಹುಮಾನವನ್ನ ನಮ್ಮ ಬಳಗಾನಹಳ್ಳಿ ತಂಡವನ್ನು ಪಡೆದಿದ್ದಾರೆ. ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಏನು ಈ ಟೂರ್ನಮೆಂಟ್ ಅಲ್ಲಿ 24 ತಂಡಗಳು ಭಾಗವಹಿಸಿದೆ. ಅವ್ರಿಗೂ ಎಲ್ಲ ತಂಡಗಳಿಗೂ ನಾವು ಒಂದು ಅಭಿನಂದನೆ ತಿಳಿಸ್ತೀನಿ. ಏನಿವತ್ತು ಸೋತಿರ್ಬೋದು, ನಾಳೆ ಗೆಲ್ಬೋದು. ಸೋಲು ಗೆಲುವು 2 ನಾಣ್ಯದ ಮುಖಗಳಿದ್ದಂಗೆ. ಎಲ್ಲರೂ ಯಾವುದೇ ಅಭಾಸ ಪಡ್ಕೊಂಡ್ರೆ ಮುಂದಿನ ದಿನ ಚಾಲೆಂಜ್ ಆಗಿ ತಗೊಂಡು ಮುಂದಿನ ಟೂರ್ನಮೆಂಟ್ಗೆ ಏನು ನಮ್ಮ ಪ್ರಸಾದಣ್ಣವ್ರು ಹೇಳ್ದಂಗೆ ಬರೋ ವರ್ಷದಲ್ಲಿ 2ನೇ ಆವೃತ್ತಿಯಲ್ಲಿ 10 ಲಕ್ಷಗಳನ್ನ ಬಹುಮಾನವಾಗಿ ನೀಡ್ತಾರೆ ಅಂತ. ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗು ಪಂದ್ಯಾವಳಿಗಳು ಸ್ಟಾರ್ಟ್ ಆಗಿದ್ದು 8ನೇ ತಾರೀಕು 3ನೇ ತಿಂಗಳಲ್ಲಿ 2.5 ತಿಂಗಳಾಯಿತು ಹೆಚ್ಚು ಕಡಿಮೆ. 2.5 ತಿಂಗಳಿಂದನೂ ಕೂಡ ಯಶಸ್ವಿಯಾಗಿ ಈ ಒಂದು ಪಂದ್ಯಾವಳಿಗಳನ್ನು ಈ ಒಂದು ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗ್ನ ಅಧ್ಯಕ್ಷಗಳಾದಂಥ ಮಂಜುನಾಥ್ ರವರು, ರಮೇಶ್ ರವರು ಉಪಾಧ್ಯಕ್ಷರು, ಪುನೀತ್ ರವರು ಉಪಾಧ್ಯಕ್ಷರು, ಕಿರಣ್ ರವರು ಉಪಾಧ್ಯಕ್ಷರು, ಗುರುರಾಜ್ ರವರು ಉಪಾಧ್ಯಕ್ಷರು, ಮಂಜುನಾಥ್ ರವರು ಪ್ರಧಾನ ಕಾರ್ಯದರ್ಶಿಗಳು, ಪ್ರವೀಣ್ ಬಾಪೂರ್ ಅವರು ಕಾರ್ಯದರ್ಶಿಗಳು, ದಿನೇಶ್ ರವರು ಕಾರ್ಯದರ್ಶಿಗಳು, ಶಂಕರ್ ಅವರು ಕಾರ್ಯದರ್ಶಿಗಳು, 9 ಪಿಲ್ಲರ್ಸ್ ಇವರು 9 ಜನ ಯಶಸ್ವಿಯಾಗಿ ಈ ಒಂದು ಪಂದ್ಯಾವಳಿಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದೇನೋ ಒಂದು ಕಾರ್ಯಕ್ರಮ ಆಗಲಿ ಇಂಥದ್ದೆಲ್ಲ ನಡೆಸುವಂಥದ್ದಷ್ಟು ಸುಲಭ ಅಲ್ಲ. ಆದರೆ ಒಂದು ಮನಸ್ಸಿದ್ರೆ ಮಾರ್ಗ ಸಿಗುತ್ತೆ ಅಂತೇಳಿ ಒಂದು ಪ್ರಯತ್ನವನ್ನು ಪಟ್ಟು ಇವತ್ತು ನಮ್ಮ ತಾಲೂಕಿನ ಹೆಸರಿನಲ್ಲಿ ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗ್ ಹೆಸರಿನಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನನಗೆ ತುಂಬ ವೈಯಕ್ತಿಕವಾಗಿ ಸಂತೋಷ. ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಿಮಗೆಲ್ಲರೂ ಕೂಡ ಅಭಿನಂದನೆಗಳು. ಮೊದಲನೇದಾಗಿ ಇವತ್ತು ಯಾವುದೇ ಒಂದು ಕ್ರೀಡೆ ಆದರೂ ಕೂಡ ಗೆಲ್ಬೋದು, ಸೋಲ್ಬೋದು. ಅದನ್ನು ಕ್ರೀಡಾ ಮನೋಭಾವದಿಂದ ಅದನ್ನು ಸ್ವೀಕರಿಸಬೇಕು. ಸುಮಾರು 24 ತಂಡಗಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಇವತ್ತು
ಇವತ್ತು ಮುಕ್ತಾಯ ಹಂತದಲ್ಲಿದೆ. ಗೆದ್ದಿರ್ತಕ್ಕಂಥ ನಮ್ಮ ಶ್ರೀರಾಮ್ಪುರ ತಂಡದವರಿಗೆ ವಿಶೇಷವಾಗಿ ಅಭಿನಂದನೆಗಳು. ಎರಡನೇ ತಂಡವಾಗಿ ಇವತ್ತು ಬಳಗಾರನಹಳ್ಳಿ ತಂಡದವರು ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ. ಆ ತಂಡದವರು ಕೂಡ ಅಭಿನಂದನೆಗಳು. ಮೂರನೇ ತಂಡ ಯಾವುದೋ ಗೊತ್ತಿಲ್ಲ, ಆ ತಂಡಕ್ಕೂ ಕೂಡ ಅಭಿನಂದನೆಗಳು. ಮತ್ತೆ ನಾಲ್ಕನೇ ತಂಡಕ್ಕೂ ಕೂಡ ಅಭಿನಂದನೆಗಳು. ಅದೆಲ್ಲ ಬಿಟ್ಟು 24 ತಂಡಗಳು ಏನು ಭಾಗವಹಿಸಿದ್ದಾವೆ, ನಿಮ್ಮೆಲ್ಲ ತಂಡಗಳು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಅಂತೇಳಿ ಹಾರೈಸ್ತಾ ಮುಂದೆನೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಸಹಕಾರ ಕೊಡ್ತೀವಿ ಅಂತ ಒಂದು ಮಾತನ್ನು ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ಕ್ರೀಡಾಂಗಣ ಕೂಡ ನಮ್ಮ ಇಂಡ್ವಾಡಿ ಹತ್ರ ಸುಮಾರು 1,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಇವತ್ತು ಅದನ್ನು ಸರ್ಕಾರದಲ್ಲಿ ಅನುಮೋದನೆ ಆಗಿದೆ. ಅದು ಕೆಲವೇ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಬುದ್ಧಿ ಪೂಜೆ ಕಾರ್ಯಕ್ರಮವನ್ನು ಮಾಡಿ ಅದು ಕೂಡ ಪ್ರಾರಂಭ ಆಗ್ತದೆ. ಈ ಒಂದು ಸ್ಥಳವನ್ನು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಕ್ರೀಡಾಂಗಣ ಒಂದು ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 1 ಲಕ್ಷ ಜನ ಅಲ್ಲಿ ನಮ್ಮ ಇಂಡ್ವಾಡಿ ಹತ್ರ ಇದನ್ನು ಕೂಡ ಒಂದು ಒಳ್ಳೆ ಕ್ರೀಡಾಂಗಣವಾಗಿ ಮಾರ್ಪಡಿಸ್ತೇವೆ ಅಂತೇಳಿ ನಿಮ್ಗೆಲ್ಲರೂ ಕೂಡ ಶುಭವನ್ನು ಕೋರಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ. ನೆನಪೈತಲ್ಲ ಗೊತ್ತಿಲ್ಲ ಯಾರಿಗೂ, ನಾವೇನು ಮಾತಾಡಲ್ಲ ಅಂತ ಆಡ್ ತೋರಿಸ್ತೀರಂತ ಆಡ್ ತೋರಿಸಿದೀವಿ ನಾವು. ಕೇಂದ್ರದಲ್ಲಿ 2ನೇ ಬಾರಿ ಕ್ರಿಕೆಟ್ ಟೂರ್ನಮೆಂಟನ್ನು ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ನಾಗರಿಕರು ಬಂದು ಕ್ರಿಕೆಟನ್ನು ನೋಡುವ ರೀತಿಯಲ್ಲಿ ಮತ್ತು ಯಾವ ರೀತಿ IPL ಮ್ಯಾಚನ್ನು ನಡೆಸ್ತದೆ ಅದೇ ರೀತಿಯಲ್ಲಿ ಪ್ರತಿಬಿಂಬಿಸಿರ್ತಕ್ಕಂಥ ನಮ್ಮ ಈ ಭಾಗದ ಆನೇಕಲ್ ತಾಲೂಕಿನ ನಮ್ಮ ಯುವಕರು ಈ ಮ್ಯಾಚನ್ನು ನೋಡೋದು ನಿಜವಾಗ್ಲೂ ನೋಡಬೇಕನ್ನಿಸ್ತದೆ. ಆ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಶಾಸಕರು ಶಿವಣ್ಣ ಅವರಿದ್ದಾರೆ, ಅನೇಕ ಗ್ರಾಮ ಪಂಚಾಯಿತಿ ಸದಸ್ಯರು, ಜೆಡ್ಪಿ ಮೆಂಬರ್ಗಳು, ನಮ್ಮ
PL ಬ್ಯಾಂಕ್ ಅಧ್ಯಕ್ಷರು, ನಮ್ಮ ದೊರೂರವರು, ಮುನ್ರಾಜು ಅವರು, ಎಲ್ಲ ಕಾರ್ಯಕರ್ತರು ಬಂದು ಸಹಕಾರವನ್ನು, ಆಶೀರ್ವಾದವನ್ನು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಕ್ರಿಕೆಟ್ನ ಅಭಿಮಾನಿಗಳಿಗೆ ವಿಶೇಷವಾದ ಅಭಿನಂದನೆ. ಮತ್ತು ಎಲ್ಲ ಯುವಕರು ಈ ಒಂದು ಕ್ರೀಡೆಯ ಪರವಾಗಿ, ಕ್ರೀಡೆಯ ದಿಕ್ಕಿನಲ್ಲಿ ತಮ್ಮ ನಡೆ ಪ್ರತಿ ಜೀವನ ಸಾಗಿಸ್ಬೇಕು. ಆ ದಿಕ್ಕಿನಲ್ಲಿ ಎಲ್ಲರೂ ಯುವಕರು ಕ್ರಿಕೆಟನ್ನು ವಿಶೇಷವಾಗಿ ಆಶೀರ್ವಾದ ಮಾಡಬೇಕಂತೇಳಿ ಅವರು ಪ್ರಾರ್ಥನೆ ಮಾಡ್ತಾರೆ. ಅವರ ಏನು 9 ಜನ ಪದಾಧಿಕಾರಿಗಳಿದ್ದಾರೆ, ಅವರು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಭಾಳ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ. ನಾನು ಕಂಡಂತೆ ಆನೇಕಲ್ ಭಾಗದಲ್ಲಿ ಕ್ರಿಕೆಟನ್ನು ಇಷ್ಟೊಂದು ಅದ್ದೂರಿಯಾಗಿ ಆಯೋಜನೆ ಮಾಡುವುದು ಇದು ಮೊದಲ ಬಾರಿ. ಹಾಗಾಗಿ ಮೊದಲಿಗೆ ಅವರಿಗೆ 9 ಜನ ಪದಾಧಿಕಾರಿಗಳು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಪಂದ್ಯಾವಳಿಗಳು ಆಯೋಜನೆ ಮಾಡೋದಕ್ಕೆ ಹಲವಾರು ಒಂದು ಪ್ರಾಬ್ಲಮ್ಸ್ ಬರ್ತವೆ. ಅವೆಲ್ಲ ಇವರೆಲ್ಲ ಮೀಟಿ ಒಂದು ಯಶಸ್ವಿಯಾಗಿ ಒಂದು ಕ್ರೀಡಾಕೂಟವನ್ನು ಮಾಡಿದರೆ ಅವರು ಮುಂದಿನ ದಿನಗಳಲ್ಲಿ ಈ ಒಂದು ಕ್ರೀಡೆಯನ್ನು ಮೊದಲು ಬೆಳಕಿನ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಿ ಇನ್ನು ಹೆಚ್ಚಿನ ಒಂದು ಕ್ರೀಡಾ ಪಂದ್ಯಾವಳಿಯನ್ನು ಉನ್ನತ ಮಟ್ಟದಲ್ಲಿ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಮತ್ತೊಮ್ಮೆ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ 24 ತಂಡಗಳಿಗೆ ಶುಭವನ್ನು ಕೊಡ್ತೇನೆ. ಗೆದ್ದಂತಹ ಪ್ರಥಮ ಬಹುಮಾನ ಮತ್ತು ದ್ವಿತೀಯ ಬಹುಮಾನ ಪಡೆದಂತ ಧನ್ಯವಾದಗಳನ್ನು ಹೇಳ್ತೇನೆ. IPL ಸೀಸನ್ 1 ಆಯಿತು, ಈ ATPL ಸೀಸನ್ 2 ಆಯಿತು. ಸತತ 2.5 ತಿಂಗಳಿಂದ ನಡೆದಿದೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಇವಾಗಲೂ ಹೇಳಬೇಕಂದ್ರೆ ಈ ಥರ ನೀಡುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆನೇಕಲ್ ತಾಲೂಕಲ್ಲಿ ತುಂಬ ಅದ್ಭುತವಾಗಿ ನಡೆದು ಇವತ್ತೆಲ್ಲ 4, 3, 2 ಒಂದು ಪ್ರೈಸು ವೇದಿಕೆ ಮೇಲೇ ಕೊಟ್ಟಿದ್ದಾರೆ. ಈ 24 ಟೀಮ್ನ ಎಲ್ಲ ಓನರ್ಗಳು ಮತ್ತು ಆಟಗಾರರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇದೇ ಥರ 3 ಸೀಸನ್ 3 ನಡೀಲಿ ಅಂತ ನಾನು ಅವರಿಗೆ ಆಶೀರ್ವಾದ ಮಾಡಿ ಆನೇಕಲ್ ತಾಲೂಕಿನ ಪ್ರೀಮಿಯರ್ ಮೊದಲನೇ ಸೀಸನ್ನಲ್ಲಿ ಏನು ಒಂದು ನಡೆದಿದೆ. ಒಂದು ATPL ಅಂತೇಳಿ 9 ಜನ ಆರ್ಗನೈಸರ್ಸ್ ಏನು ಮಾಡಿದ್ದಾರೆ ಅಂದ್ರೆ ನಮ್ಮ ಪುನೀತು, ನಮ್ಮ ಮಗ ದಿಲೀಪ್ ಇರ್ಬೋದು, ಈ ಥರ ಎಲ್ಲರೂ ಸೇರಿ ಮಾಡಿದ್ದಾರೆ. ಟೀಮ್ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ. ಅದರಲ್ಲಿ ಮೊದಲನೇ ಬಹುಮಾನವನ್ನು ನನ್ನ ತಮ್ಮನಾದಂಥ ಪ್ರಸಾದ್ ಅವರು 5 ಲಕ್ಷದ ಚಿಲ್ಲರೆ ಅಮೌಂಟ್ನ ಅವರು ಮೊದಲ ಬಹುಮಾನವಾಗಿ ಪ್ರಸಾದ್ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದೇ ಥರ ನನ್ನ ಸ್ನೇಹಿತರಾದಂಥ ಗಣೇಶ್ ಅವರು ಮತ್ತು ನಾನು ಸೊ ಹೀಗೆ ನಮ್ಮ ಎಲ್ಲ ಟೀಮು ಸೇರಿ ಸೊ ಒಂದು 3ನೇ ಪ್ರೈಸ್ ಇರ್ಬೋದು, 2ನೇ ಪ್ರೈಸ್ ಈ ಥರ ನಾವು ಸಹ ನಮ್ಮ ಕಡೆಯಿಂದ ಕೊಟ್ಟು ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೆದಿದೆ. ಸೊ ಹಾಗಾಗಿ ನಾನು ಎಲ್ಲ 9 ಜನಕ್ಕೆ ಮತ್ತು ತಾಲೂಕಿನ ಎಲ್ಲ ಜನಕ್ಕೂ ನಾನು ಧನ್ಯವಾದ. ಆನೇಕಲ್ ತಾಲೂಕಿನಲ್ಲಿ ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ATPL ಅಂತ ಹೇಳ್ಬಿಟ್ಟು ಏನೊಂದು ಕ್ರಿಕೆಟ್ ಟೂರ್ನಮೆಂಟ್ನ ಮಾಡಿದ್ದಾರೆ. ಇದು IPLಗೆ ಒಂದು ಸಮನಾಗಿ ಅಂದರೆ IPLಗೆ ಸಮನಾಗಿ ಅಂದರೆ IPLನಲ್ಲಿ ಒಂದು 10% ಅಂತೇಳಿ ಆ ಮಟ್ಟದಲ್ಲಿ ಇದನ್ನು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ. ಕಿರಣ್, ಪುನೀತ್, ಮಂಜು, ನಮ್ಮ ದಿಲೀಪು ಇವರೆಲ್ಲ ಸೇರಿಕೊಂಡು ಸುಮಾರು ನವಗ್ರಹಗಳಂತೇಳಿ 9 ಜನ ಸೇರಿಕೊಂಡು ಇದನ್ನೆಲ್ಲ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಸುಮಾರು 2.5 ತಿಂಗಳಿಂದ ಮಾಡಿದ್ದಾರೆ. ಒಂದು 2.5 ಕೋಟಿ ರೂಪಾಯಿಯಷ್ಟು ಖರ್ಚನ್ನು ಸಹ ಮಾಡಿದ್ದಾರೆ. ಮೊದಲನೇ ಬಹುಮಾನ 5,55,000, 2ನೇ ಬಹುಮಾನ 3,50,30,000, ಇತರೆ 2 ಲಕ್ಷ. ಇದರಲ್ಲಿ ಸುಮಾರು ಒಂದು 15 ಲಕ್ಷ ರೂಪಾಯಿಯಷ್ಟು ಬಹುಮಾನಗಳನ್ನೇ ಕೊಟ್ಟಿದ್ದಾರೆ ನಗದು ಮುಖಾಂತರವಾಗಿ. ಈ ಥರ ಟೂರ್ನಮೆಂಟಲ್ಲಿ ಸುಮಾರು 24 ತಂಡಗಳು ಭಾಗವಹಿಸಿದ್ದು ತುಂಬ ಚೆನ್ನಾಗಿ ನಡೆದಿದೆ, ಅದ್ದೂರಿಯಾಗಿ ನಡೆದಿದೆ. ಇವತ್ತು ಫೈನಲ್ ಮ್ಯಾಚ್ ಇತ್ತು. ಇವತ್ತು ಫೈನಲ್ ಮ್ಯಾಚಲ್ಲಿ ನಮ್ಮ ಶ್ರೀರಾಮ್ಪುರ ಮತ್ತು ಬಳಗಾರನಹಳ್ಳಿ 2 ತಂಡಗಳು ಬಂದಿದ್ದರು. ಶ್ರೀರಾಮ್ಪುರ ಮೊದಲನೇ ಬಹುಮಾನ, 2ನೇ ಬಹುಮಾನ ಬಳಗಾರನಹಳ್ಳಿಯವರು ಗೆದ್ದಿದ್ದಾರೆ. ಎಲ್ಲ ಕ್ರೀಡಾಪಟುಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ಸೀಸನ್ ಇನ್ನೂ ಇದಕ್ಕಿಂತ ಅದ್ದೂರಿಯಾಗಿ ಮಾಡಲಿ, ನಮ್ಮ ಪ್ರೋತ್ಸಾಹ ಅವ್ರಿಗಿರುತ್ತೆ ಅಂತ ಹೇಳ್ತಾ ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ. ಏನಿವತ್ತು ಸತತವಾಗಿ ನಮ್ಮ ACF ಕಮಿಟಿ 4-5 ತಿಂಗಳಿಂದ ನಾವೇನು ಹಮ್ಮಿಕೊಂಡಿದ್ವಿ ಕ್ರಿಕೆಟ್ ಟೂರ್ನಮೆಂಟು ATPL ಸೀಸನ್ 2 ಇವತ್ತು ಬಹಳ ಸುಸೂತ್ರವಾಗಿ ಮುಕ್ತಾಯಗೊಂಡಿದೆ. ಇದಕ್ಕೆ ಮೊದಲನೇದಾಗಿ ಕಾರಣಕರ್ತರಾದಂತಹ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಹಿರಿಯ ನಾಯಕರುಗಳು ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ನಮ್ಮ ತಾಲೂಕಿನ ಎಲ್ಲ ನಾಯಕರುಗಳು ಹಾಗೂ ನಮ್ಮ 24 ತಂಡದ ಮಾಲೀಕರು ಎಲ್ರಿಗೂ ನಾವು ಈ ಒಂದು ACF ಕಮಿಟಿ ಮುಖಾಂತರ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದಾವೆ. ಏನು ನಾವು ಇವತ್ತಿನ ದಿವಸ ನಾವು ಫೈನಲ್ ಹಮ್ಮಿಕೊಂಡಿದ್ವಿ. ಬೆಳಗ್ಗೆಯಿಂದ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಆನೇಕಲ್ ತಾಲೂಕಿನ ಜನ, ಕ್ರೀಡಾಭಿಮಾನಿಗಳು,
ಹಾಗೂ ನಮ್ಮ ACF ಕಮಿಟಿನ ನನ್ನ ಆತ್ಮೀಯ ಸಹಚರರು, ನಮ್ಮ ಪ್ರೀತಿಯ ಸಂಸ್ಥೆಯ ACF ಕಮಿಟಿ ಎಲ್ಲರೂ ಸಹಕರಿಸಿದ್ದಕ್ಕೆ ಈ ಒಂದು ದೊಡ್ಡ ಮಟ್ಟದಲ್ಲಿ ನಾವುಗಳು ಕಷ್ಟಪಟ್ಟು ಮಾಡಿದ್ದಕ್ಕೆ ಒಗ್ಗಟ್ಟಿನಿಂದ ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ. ಈ ಒಂದು ಸೆಮಿಫೈನಲ್ ಮತ್ತು ಫೈನಲ್ನಲ್ಲಿ ಗೆದ್ದಂಥ ತಂಡಗಳು ಯಾರೇ ಗೆದ್ದಿದ್ರು ನಮ್ಮ ಆನೇಕಲ್ ತಾಲೂಕು ಗೆದ್ದಿರೋದು. ಮೊದಲನೇ ಸ್ಥಾನ ಪಡೆದಂಥ ಶ್ರೀರಾಮ್ಪುರ ತಂಡಕ್ಕೆ ACF ಕಮಿಟಿಯಿಂದ ಕೃತಜ್ಞತೆಗಳು. ಅದೇ ರೀತಿ 2ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ರಾಯಲ್ ಕ್ರಿಕೆಟರ್ಸ್ ಬಳಗನಹಳ್ಳಿಗೆ ಹಾಗೂ 3ನೇ ಸ್ಥಾನ ಪಡೆದಿರ್ತಕ್ಕಂಥ ನಮ್ಮ ಹತ್ತಿಬೆಲೆ ಲಿಮ್ರಾ ರಾಯಲ್ ಸ್ಟ್ರೈಕರ್ಸ್ಗೆ ಹಾಗೂ 4ನೇ ಸ್ಥಾನ ಪಡೆದಿರ್ತಕ್ಕಂಥ ನಮ್ಮ ಆನೇಕಲ್ ಲೀಗಲ್ ವಾರಿಯರ್ಸ್ಗೆ ಎಲ್ಲರಿಗೂ ನಮ್ಮ ACF ಕಮಿಟಿ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಇನ್ನು ವಿಶೇಷವಾಗಿ ನಮಗೆ ಸಹಕರಿಸಿದಂತಹ ಎಲ್ಲ ಹಿರಿಯರಿಗೂ ಹಾಗೂ ದಾನಿಗಳಿಗೂ ತಮ್ಮ ತನುಮನ ಧನ ಹಾಗೂ ಟೈಮು ಎಲ್ಲ ಕೊಟ್ಟಂಥ ನಮ್ಮ ತಾಲೂಕಿನ ಎಲ್ಲ ಹಿರಿಯ ನಾಯಕರುಗಳಿಗೂ, ಪಕ್ಷಾತೀತವಾಗಿ ಬಂದಿರತಕ್ಕಂಥ ಎಲ್ಲ ನಾಯಕರುಗಳಿಗೂ, ಕ್ರೀಡೆಗೋಸ್ಕರ ಬಂದಿರತಕ್ಕಂಥ ಎಲ್ಲ ನಾಯಕರುಗಳಿಗೂ ನಾವು ಈ ಒಂದು ACF ಕಮಿಟಿ ಮುಖಾಂತರ ನಾನು ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಮಾಧ್ಯಮ ಮಿತ್ರಗಳಿಗೆ ವಂದನೆ ಹೇಳ್ತಾ, ಗುಡ್ ಈವ್ನಿಂಗ್ ಹೇಳ್ತಾ, ಏನಿವತ್ತು ಫೈನಲ್ಲು ನಮ್ಮ ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗು ACF ಕಮಿಟಿ ವತಿಯಿಂದ ಸೀಸನ್ 2 ನಡೀತು. ಸೊ ಶ್ರೀರಾಮ್ಪುರ ಅವರು ಫಸ್ಟ್ ಪ್ಲೇಸ್ ಆಗಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಅವ್ರಿಗೆ. ಸೆಕೆಂಡ್ ಪ್ಲೇಸು ಬಳಗಾರನಹಳ್ಳಿ ಅವ್ರಿಗೆ, ಅವರು ಚೆನ್ನಾಗಿ ಆಡಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಏನೋ ಆಗಿ ತೃತೀಯ ಆಗಿದ್ದಾರೆ. ಯಾರೇ ಗೆದ್ದಿದ್ರು ಸ್ಪೋರ್ಟ್ಸು, ಸೊ ಸೋಲು ಗೆಲುವು ಇದ್ದೇ ಇರುತ್ತೆ. ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲಬೇಕು. ಸೊ ಹಾಗೆ ಎಲ್ಲರೂ ಆ ಸ್ಪೋರ್ಟಿವ್ ಆಗಿ ತಗೊಂಡು ಈ ಒಂದು ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗ್ನ ಒಂದೇ ಒಂದು ತೊಂದರೆಗಳು ಇಲ್ದಿರ, ಏನೇ ಒಂದು ಸಣ್ಣ ಅಡಚಣೆ ಇಲ್ದಿರ ಒಂದು ಟೂರ್ನಿ ಆಗಿರೋದಕ್ಕೆ ನಮ್ಮೆಲ್ಲ ಈ ACF ಕಮಿಟಿ ಶ್ರಮಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ಹಾಗೆ ನನಗೆ ಮಾತಾಡೋದು ಈ ಥರ ಎಕ್ಸ್ಪೆಕ್ಟೇಷನ್ನು ನಾವು ಅಂದ್ಕೊಂಡು ಇಲ್ಲ, ನಾವು ಈ ಥರ ಒಂದು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವೆಲ್ಲ ಫಸ್ಟು ಇಂಡಿವಿಜುವಲ್ ಆಗಿ ಮಾಡಬೇಕು ಅದು ಇದು ಅಂತ ಅಂದ್ಕೊಳ್ತಾ ಇದ್ರಿ. ಸೊ ಒಂದು ಕಮಿಟಿ ಅಂತ ಮಾಡ್ಕೊಂಡಾದ್ಮೇಲೆ ನಾವು ಈ ಥರ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಸಹ ನಾವು ಸಾಯಂಕಾಲ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಬೆಳಗ್ಗೆ ನಮಗೆ ತುಂಬ ಅದೊಂದು ನಮಗೆ ಕಮಿಟಿ ಕಡೆಯಿಂದ ನಮ್ಗೆ ಸಖತ್ ಖುಷಿಯಾಗಿರೋದೇನೆಂದರೆ ಏನೇ ಇದ್ರೂ ಸಾರ್ಟ್ ಔಟ್ ಮಾಡಿಕೊಂಡು ನಾವು ಒಂದು ಟೂರ್ನಿನ ಎಲ್ಲ ನಮ್ಮ ಆನೇಕಲ್ ಜನತೆಗೆ ಒಂದು ಮಾದರಿಯಾಗಿ ಮಾಡಿಕೊಟ್ಟಿರೋದಕ್ಕೆ ನಮ್ಮ ACF ಕಮಿಟಿ ಅವರಿಗೆ ವಂದನೆ ಹೇಳ್ತೀನಿ. ಹಾಗೆ ಬಂದಂಥ ಎಲ್ಲ ನಮ್ಮ ನಾಯಕರುಗಳು ಸಹಕಾರ ಮಾಡೋಕ್ಕೆ ನಮ್ಮ MLA ಆಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ನಾರಾಯಣಸ್ವಾಮಿ ಅಣ್ಣವರಾಗಿರ್ಬೋದು, ಉಳ್ಳಾಣಿ ಸೀನಣ್ಣ ಅವರಾಗಿರ್ಬೋದು, ಗುರಣ್ಣ ಆಗಿರ್ಬೋದು, ಸದಮಣ್ಣ ಆಗಿರ್ಬೋದು, ನಮ್ಮ ಅತಿ ಹೆಚ್ಚಾಗಿ ಮಧುರಣ್ಣ ಅವರಾಗಿರ್ಬೋದು, ಸೀನಣ್ಣ ಆಗಿರ್ಬೋದು, ಎಲ್ಲರೂ ಅವರು ನಮಗೆ ಬ್ಯಾಕ್ ಎಂಡಾಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗೆ ಇಲ್ಲಿ ಮಾಡಬೇಕಾಗಿರೋದಕ್ಕೆ ಆನೇಕಲ್ ತಾಲೂಕಲ್ಲಿ ಆನೇಕಲ್ ಟೌನಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮುಂಚೆಯಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಸೊ ಅದು ಇಷ್ಟು ವಿಜೃಂಭಣೆಯಿಂದ ಬರುತ್ತೆ ಅಂತ ನಮಗೆ ಗೊತ್ತಿದ್ದಿಲ್ಲ. ಸೊ ಇದು ಅತಿ ಹೆಚ್ಚು ವಿಜೃಂಭಣೆಯಿಂದ ಬಂದಿದೆ. ಇದೊಂಥರ ನಮ್ಮ ACF ಕಮಿಟಿಗೆ ಸಕ್ಸಸ್ ಅಂತ ಹೇಳ್ತೀನಿ. ಇದೇ ಥರ ಮುಂದಕ್ಕೂ ಇನ್ನೂ ಥರ್ಡ್ ಸೀಸನು ಇನ್ನೂ ಉನ್ನತ ಮಟ್ಟಕ್ಕೆ ಆಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಇಲ್ಲಿಗೆ ನಮ್ಮ ಆನೇಕಲ್ ಜನತೆಗೆ ಮತ್ತು ನಮ್ಮ ಕಮಿಟಿ 9 ಜನಕ್ಕೆ ಹೃದಯಪೂರ್ವಕ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು 24 ಜನ ಓನರ್ಸು, ಆ ಓನರ್ಸಿಂದನೇ ಈ ಟೂರ್ನಮೆಂಟ್ ಇಷ್ಟು ಚೆನ್ನಾಗಿ ಸಕ್ಸಸ್ ಆಯಿತು. ಆಮೇಲೆ ಮಿಕ್ದವರು ನಮ್ಮ ಆನೇಕಲ್ಲು ತುಂಬ ಗಣ್ಯ ವ್ಯಕ್ತಿಗಳೆಲ್ಲ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸು. ನಾವು 9 ಜನ 2 ತಿಂಗಳಿಂದ ನಾವು ಪಟ್ಟಿರೋ ಕಷ್ಟ, ಆ ಟೈಮಲ್ಲಿ ಏನೇನು ನಾವು ಮಾಡಿದ್ದೀರಿ ಅದು ನಮ್ಮ 9 ಜನಕ್ಕೆ ಗೊತ್ತು. ತುಂಬ ಕಷ್ಟ ಬಿದ್ದಿದ್ದೀರಿ. ಒಂದು ಟೂರ್ನಿಮೆಂಟ್ ಮಾಡೋದು ಈಸಿ ಅಲ್ಲ, ತುಂಬ ಕಷ್ಟ ಬಿದ್ದು ನಾವು 9 ಜನನೂ ಏನೇ ತೊಂದರೆ ಇಲ್ದಿರ ಈ ಟೂರ್ನಿಮೆಂಟ್ನ ಇಷ್ಟು ಚೆನ್ನಾಗಿ ಸಕ್ಸಸ್ ಮಾಡಿದ್ದೀರಿ. ನಮ್ಮ 9 ಜನಕ್ಕೂ 8 ಜನ ನನ್ನನ್ನು ಬಿಟ್ಟು 8 ಜನಕ್ಕೂ ತುಂಬ ಥ್ಯಾಂಕ್ಸು. ಆಮೇಲೆ ನಮ್ಮ ಇಷ್ಟು ಜನ ಹುಡುಗರು ಈ ಸತಿ 600-650 ಜನ ಏನೋ ಅಪ್ಲಿಕೇಶನ್ ಹಾಕಿದ್ದಾರೆ. ನೆಕ್ಸ್ಟ್ ಟೈಮ್ ಇನ್ನು 1000-1200 ಗಂಟೆ ಅಪ್ಲಿಕೇಶನ್ ಬರುತ್ತೆ ಅಂದ್ಕೊತೀರಿ. ನಾವು ಇದೇ ಥರ ಸೀಸನ್ನು ನೆಕ್ಸ್ಟ್ ಟೈಮು ಮಾಡ್ತೀರಿ. ಅದೇ ಥರ ನೀವು ನಮ್ಮ ಪ್ರೆಸ್ ಅವರು ನಮ್ಗೆ ಇದೇ ಸಪೋರ್ಟ್ ಮಾಡಬೇಕು. ನಮ್ಮ ಆನೇಕಲ್ ಜನನೂ ಇದೇ ಥರ ಸಪೋರ್ಟ್ ಮಾಡಿದ್ರೆ ನಮ್ಮ ಟೂರ್ನಿಮೆಂಟು ನಾವು 9 ಜನ ಇದೇ ಥರ ನಿಂತ್ಕೊಂಡು ನಾವು ಸಕ್ಸಸ್ ಮಾಡ್ತೀವಿ ಅಂತ ಹೇಳಿ. ಏನಿವತ್ತು ನಮ್ಮ ACF ಕಮಿಟಿಯಿಂದ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ನ ಇವತ್ತು ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾವಳಿಗಳನ್ನ ಇವತ್ತು ಆನೇಕಲ್ನ ಹೃದಯ ಭಾಗ ASP ಮೈದಾನದಲ್ಲಿ ಹಮ್ಮಿಕೊಂಡಿದ್ರಿ.
ಇವತ್ತು ಈ ಪಂದ್ಯಾವಳಿಗಳು ಅತಿ ವಿಜೃಂಭಣೆಯಿಂದ ಬಂದಿದೆ. ಈ ಪಂದ್ಯಾವಳಿಗಳಲ್ಲಿ ಶ್ರೀರಾಮ್ಪುರ ತಂಡ ಪ್ರಥಮ ಬಹುಮಾನವನ್ನು, ರಾಯಲ್ ವಾರಿಯರ್ಸ್ ಬಳಗಾರನಹಳ್ಳಿ ದ್ವಿತೀಯ ಬಹುಮಾನವನ್ನು, ಲಿಮ್ರಾ ರಾಯಲ್ ಸ್ಟ್ರೈಕರ್ಸ್ ತೃತೀಯ ಬಹುಮಾನವನ್ನು, ಹಾಗೆ ಲೀಗಲ್ ವಾರಿಯರ್ಸ್ ಆನೇಕಲ್ ಅವರು 4ನೇ ಸ್ಥಾನವನ್ನು ಪಡೆದು ಇವತ್ತು ನಮ್ಮ ACF ಕಮಿಟಿಯಿಂದ ನಡೆದಂಥ ಈ ಟೂರ್ನಮೆಂಟನ್ನು ಸಕ್ಸಸ್ ಮಾಡಿರ್ತಾರೆ. ಇವತ್ತು ಈ ಸಕ್ಸಸ್ಗೆ ಮೂಲ ಕಾರಣ ನಮ್ಮ 24 ತಂಡದ ಮಾಲೀಕರು. ಅದರೊಟ್ಟಿಗೆ ಇಷ್ಟು 2.5 ತಿಂಗಳಿಂದ ನಡೆದಂಥ ಈ ಪಂದ್ಯಾವಳಿಯಲ್ಲಿ ನನ್ನ ACF ಕಮಿಟಿಯ ಎಲ್ಲ ಸಹೋದರರು ತುಂಬ ಅಚ್ಚುಕಟ್ಟಾಗಿ ಭಾಗವಹಿಸಿ ಈ ಟೂರ್ನಿಯನ್ನು ಉತ್ತಮವಾಗಿ ನಡೆಸ್ಕೊಟ್ಟಿರ್ತಾರೆ. ಅದೇ ರೀತಿ ಈ ತಾಲೂಕಿನಲ್ಲಿ ಇವತ್ತು ಈ ಪಂದ್ಯಾವಳಿಯಲ್ಲಿ ಅನೇಕ ಮುಖಂಡರು ಪಕ್ಷಾತೀತವಾಗಿ ಆಗಮಿಸಿ ಈ ಪಂದ್ಯಾವಳಿಗೆ ತಮ್ಮ ತನು ಮನ ಧನ ಅರ್ಪಿಸಿ ಅವರ ನಮಗೆ ಸಕ್ಸಸ್ ಆಗೋದಕ್ಕೆ ಕಾರಣಕರ್ತರಾಗಿರ್ತಾರೆ. ಅದರಲ್ಲೂ ಸಹ ಮುಂಚೂಣಿಯಾಗಿ ಈ ತಾಲೂಕಿನ ದೊರೆ ನಮ್ಮ MLA ಸಾಹೇಬರಾದಂಥ ಶಿವಣ್ಣವರು, ನಮ್ಮ RK ರಮೇಶಣ್ಣವರು, ಆಮೇಲೆ A ನಾರಾಯಣಸ್ವಾಮಿ ಅವರು ಕೇಂದ್ರ ಸಚಿವರು, ಉಲ್ಲಳ್ಳಿ ಶ್ರೀನಿವಾಸ್ ಅವರು, ಮಧುರಣ್ಣವರು, ಗುರುವಣ್ಣವರು, ಎಲ್ಲ ನಾಯಕರು, ಸದಾಮಣ್ಣವರು, ಎಲ್ಲ ನಾಯಕರು ಇವತ್ತು ನಮಗೆ ಪಕ್ಷಾತೀತವಾಗಿ ನಾವು ಈ ಕ್ರೀಡಾಕೂಟದಲ್ಲಿ ಎಲ್ಲವನ್ನು ಮರೆತು ನಿಮ್ಮೊಟ್ಟಿಗೆ ಇರ್ತೇವೆ ಅಂದ್ಬಿಟ್ಟು ಎಲ್ಲರೂ ಭಾಗವಹಿಸಿ ನಮಗೆ ಸಹಕರಿಸಿದ್ದಾರೆ. ಯಾರೂ ಸಹ ಅನ್ಯತೆ ಭಾವಿಸ್ಬಿಟ್ರಿ. ಯಾರ ಹೆಸರು ಹೇಳೋದಕ್ಕೆ ಇವತ್ತು ಹೇಳ್ಕೊಂಡು ಹೋದರೆ ತಾಲೂಕು ಇವತ್ತು ನಮ್ಮ ACF ಕಮಿಟಿ ಜೊತೆ ಇದ್ದು ಪಂದ್ಯಾವಳಿಯನ್ನು ಸಕ್ಸಸ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ACF ಕಮಿಟಿಯ ಎಲ್ಲ ಸದಸ್ಯ ಬಂಧುಗಳಿಂದ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದಂಥ 600 ಕ್ರಿಕೆಟ್ ಪ್ಲೇಯರ್ಸ್ಗೂ ಸಹ ಹಾಗೂ ಈ ತಾಲೂಕಿನಲ್ಲಿ ಇವತ್ತು ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ತುಂಬ ಜನ ಕಿಕ್ಕಿರಿದು ಸೇರಿದರು. ಆ ಜನತೆಗೂ ಸಹ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಏನಿದರಲ್ಲಿ ಭಾಗಿಯಾಗಿ ಗೆದ್ದಂಥ ತಂಡಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಏನು ಈ ದಿನ ಆನೇಕಲ್ನಲ್ಲಿ ಫೈನಲ್ ಒಟ್ಟು 5 ಮ್ಯಾಚು ನಡೀತು. ನೀವು ನೋಡ್ದಂಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಮಿನಿ ಒಂದು ಸ್ಟೇಡಿಯಂ IPL ಮಾದರಿಯಲ್ಲಿ ನಾವು ಅರೇಂಜ್ ಮಾಡಿದ್ರಿ. ಈ ಅರೇಂಜ್ಮೆಂಟ್ಗೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದು 24 ಜನ ಓನರ್ಸು, ಆಮೇಲೆ ತಾಲೂಕಿನ ಹಿರಿಯ ಮುಖಂಡರು, ಅದರಲ್ಲಿ ರಾಜಕೀಯ ಇಲ್ಲ. ನೀವು ನೋಡ್ದಂಗೆ ಎಲ್ಲರೂ ಬಂದು ಹೋಗಿದ್ದಾರೆ. ಅದರಿಂದ ಈ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗಿದೆ. ನಾನು ಮುಂಚೆನೇ ಹೇಳಿದೆ, ಉತ್ಸವದಲ್ಲಿ ನೀವೆಲ್ಲರೂ ಬಂದಿದ್ರಿ. ನಾನು ಆವತ್ತು ಹೇಳಿದೆ, ಕರ್ನಾಟಕದಲ್ಲಿ ಆನೇಕಲ್ ಹೆಸರು ಓಡಬೇಕು. ಆ ಮಾದರಿಯಲ್ಲಿ ನಾವು ನಮ್ಮ IPL ಅಂದರೆ ATPL ಮಾಡೋಣ ಅಂಥೇಳಿ ನಾವು 9 ಜನ 5-6 ತಿಂಗಳು ಸತತವಾಗಿ ಕೆಲಸ ಮಾಡಿದ್ದೀರಿ. ಅದರಿಂದನೇ ಈ ಮಟ್ಟಿಗೆ ಸಕ್ಸಸ್ ಆಗಿರೋದು. ನೀವು ನೋಡಿದ್ರೆ ಉತ್ಸವದಲ್ಲಿ ಆಗ್ಬೋದು, ಒಟ್ಟಾರೆ ಹೋಟ್ಲಲ್ಲಿ ಆಗ್ಬೋದು, ಇದನ್ನು ನಾವು ಇಂಡಿಯಾದಲ್ಲೇ ಹೆಸರು ಮಾಡಬೇಕು ಅಂತಲೇ ನಾವು ಇದೆಲ್ಲ ಪ್ಲ್ಯಾನ್ ಮಾಡಿದ್ರೆ. ಇವಾಗ ನೀವು ನೋಡ್ದಂಗೆ ತುಂಬ ಅಚ್ಚುಕಟ್ಟಾಗಿ ಒಂದು ಮಿನಿ IPL ಟೈಪ್ ನಾವು ಮಾಡಿದ್ರಿ. ಪ್ರಸಾದ್ ಅಣ್ಣ ಹೇಳ್ದಂಗೆ ಈಗ 5.5 ಲಕ್ಷ ಇದ್ದಿದ್ದು ನೆಕ್ಸ್ಟ್ 10 ಲಕ್ಷ ಮಾಡಬೇಕು ಅಂತ ಯಾಕಂತಾರೆ ಅಂದರೆ ನಾವು ಅಷ್ಟು ಅಚ್ಚುಕಟ್ಟಾಗಿ ನಾವು 9 ಜನ ಮಾಡಿದ್ದೀರಿ. ಇದೇ ರೀತಿ ನಮ್ಮ ಕ್ರೀಡಾ ಅಭಿಮಾನಿಗಳು, ಕ್ರೀಡಾಪಟುಗಳು ಇನ್ನೂ ಹೆಚ್ಚಾಗಿ ಒಳ್ಳೊಳ್ಳೆ ಆಟ ಆಡಬೇಕು ಅಂತ ನಮ್ಮ 9 ಜನ ಆಸೆ. ಯಾಕಂದರೆ ಈಗ ಸಮಾಜದಲ್ಲಿ ಹುಡುಗರು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಅದನ್ನು ನಾವು ಮನಸ್ಸಲ್ಲಿ 9 ಜನ ತಿಳ್ಕೊಂಡು ಒಂದು ಒಳ್ಳೆಯ ಅವಕಾಶ ಕೊಡೋಣ ನಮ್ಮ ಆನೇಕಲ್ಲವ್ರಿಗೆ. ಬೇರೆ ಆನೇಕಲ್ಲರೇ ಆಡಬೇಕು ಅಂತೇಳಿ ನಾವು ಮಾಡಿದ್ರೆ ಸಕ್ಸಸ್ ಆಗಿದ್ದೀರಿ. ಇನ್ನು ಮುಂದಿನ ವರ್ಷ ಸೀಸನ್ 3 ಇನ್ನೂ ದೊಡ್ಡ ಮಟ್ಟದಲ್ಲಿರುತ್ತೆ. ಇದ್ರ ಜೊತೆಗೆ ಸಮಾಜಕ್ಕೆ ಏನನ್ನ ಮಾಡಬೇಕಂತ ನಮ್ಮ 9 ಜನದಲ್ಲಿದೆ. ಮುಂದಿನ ವರ್ಷ ಅದನ್ನ ಮಾಡ್ತೀರಿ. ಎಲ್ಲರಿಗೂ ನಮಸ್ತೆ. ನಾವು ATPL ಅಂತ ಸ್ಟಾರ್ಟಿಂಗಲ್ಲೇ ಏನು ಶುರು ಮಾಡಿದ್ವಿ. ಸೊ ನಾವು ಆಗಲೇ ಹೇಳಿದ್ವಿ, ಒಂದು ಗ್ರ್ಯಾಂಡ್ ಸಕ್ಸಸ್ ಆಗಬೇಕು ಅಂತಂದರೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ. ಸೊ ಈಗ ಎಷ್ಟು ಖುಷಿ ಆಗ್ತಿದೆ ಅಂದರೆ, ನಾವು ಆಡಿ ಬೆಳೆದಂಥ ಈ ಗ್ರೌಂಡಲ್ಲಿ ಎಲ್ಲ 224 ಹಳ್ಳಿಗಳು ಬಂದು ನಮ್ಮ ಆಡಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ. ಸೊ ಎಲ್ಲರೂ ಬಂದು ಆಡಿದ್ದು ಇವತ್ತು ನೋಡ್ತಿದ್ರೆ ಒಂದು ಖುಷಿ. ನಾನೇ ಆಡಿದಷ್ಟು ಸಂತೋಷ ಇವತ್ತು. ಏನಕ್ಕೆ ಅಂದರೆ ನನ್ನ ಜೊತೆ ಆಡಿದಂಥ ತುಂಬ ಜನ, ರಾಜ ಆಗಿರ್ಬೋದು,
ರವಿ ಆಗಿರ್ಬೋದು ತುಂಬ ಸ್ನೇಹಿತರು ಆಡ್ತಿದ್ರು. ಸೊ ಜೊತೆಗೆ ಒಳ್ಳೊಳ್ಳೆ ಯಂಗ್ಸ್ಟರ್ಸ್ ಬಂದರು. ಹೊಸ ತಂಡ ಶ್ರೀರಾಮ್ಪುರ ಇವತ್ತೇನು ಬಂತು ಜಯಶಾಲಿ ಆದರು. ಸೊ ಅದು ತುಂಬ ಸಂತೋಷ ಆಗುತ್ತೆ. ಸೊ ಏನು ಅಂದರೆ ನಮ್ಮ ಭಾಗದಲ್ಲಿ ತುಂಬ ಯುವಕರು ಕ್ರೀಡೆಯಲ್ಲಿ ಮುಂದುವರಿಬೇಕು. ಜೊತೆಗೆ ಕ್ರಿಕೆಟ್ ಅಂದರೆ ಅದರಲ್ಲಿ ಸ್ವಲ್ಪ ಹಿಂದುಳಿದರು. ಏನಕ್ಕೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಇರಲಿಲ್ಲ. ಸೊ ಆ ಒಂದು ಮಟ್ಟಕ್ಕೆ ನಾವು ಬೆಳೆಸಿ ಅವ್ರನ್ನ ಒಂದು KSPL ಆಗಲಿ ISPL ಆಗಲಿ ಟೆನ್ನಿಸ್ ಬಾಲ್ನ ಆ ಲೆವೆಲ್ ತೊಗೊಂಡೋಗ್ಬೇಕು ಅಂತ ಒಂದು ಉದ್ದೇಶ ಇತ್ತು. ಸೊ ಇವತ್ತೇನು ನೋಡ್ತಿದ್ದೀರ ಅದೊಂದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಸೊ ಇದಕ್ಕೆ ನನ್ನ ಕಮಿಟಿಯ ಎಲ್ಲ 9 ಜನ ಏನು ಕಷ್ಟಪಟ್ಟಿದ್ದೀರೋ ಎಲ್ಲರಿಗೂ ಗೊತ್ತಿದೆ. ಸೊ ಆ ಪ್ರತಿಫಲನೆ ATPL 2 ACF ಕಡೆಯಿಂದ ನಡೆಸಿದಂತಹ ಒಂದು ಸೀಸನ್ ATPL ಸೀಸನ್ 2 ತುಂಬ ಚೆನ್ನಾಗಿ ನಡೆದು ಬಂದಿದೆ. ಇದನ್ನು ಆಯೋಜಿಸಿದಂತಹ ಕಮಿಟಿ ಮೆಂಬರ್ಸ್ ಎಲ್ಲರಿಗೂ ನಾನು ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ. ಸೊ ಅವರು ಪಟ್ಟಂಥ ಪರಿಶ್ರಮಕ್ಕೆ ಪ್ರತಿಫಲವನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಕೈ ಜೋಡಿಸಿದಂತಹ 24 ತಂಡದ ಮಾಲೀಕರಿಗೂ ಕೂಡ ಮತ್ತು ಎಲ್ಲ ನಮ್ಮ ಇದಕ್ಕೆ ಹಿಂದೆ ಕೈ ಜೋಡಿಸಿದಂತಹ ಆರ್ಥಿಕವಾಗಿ ಪ್ರತಿಯೊಂದು ವಿಷಯದಲ್ಲಿ ಕೈ ಜೋಡಿಸಿದ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ. ನಿಜಕ್ಕೂ ನಾವು ಏನು ಎಕ್ಸ್ಪೆಕ್ಟ್ ಮಾಡೋದು ಅದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಪ್ಲೇಯರ್ಸು ನಮಗೆ ನಮ್ಮ ಅನುಭವದಲ್ಲಿ ನೋಡುವಾಗ ಇವ್ರನ್ನ ಯಾರನ್ನೂ ನಾವು ನೋಡೇ ಇಲ್ಲ. ನನ್ನ ಒಂದು ಆಟದಲ್ಲಿ ಅವರ ಕಡೆಲ್ಲ ಹೋಗಿ ನೋಡಿದ್ದೇನೆ. ಆದರೆ ಅವ್ರ ಮಕ್ಕಳೇ ನೋಡ್ತಿರೋಂಥವರು ಬಂದು ಅವರ ಒಂದು ತಲಾಂತುಗಳನ್ನು ಅವರ ಒಂದು ಆಟವನ್ನು ಪ್ರದರ್ಶನ ಮಾಡುವಾಗ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಅಂಥ ಒಂದು ಪ್ರದರ್ಶನವನ್ನು ಅವರು ತೋರಿ ಅವರು 4 ಟೀಮ್ಸ್ ಏನು ಮುಂದೆ ಒಂದು ಟ್ರೋಫಿಯನ್ನು ಎತ್ತಿದ್ದಾರೋ ಸೊ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತು ಸೋತಂತಹ ಟೀಮ್ಗಳಿಗೂ ಕೂಡ ಯಾರೂ ಬೇಜಾರಾಗದೆ ಮುಂದೆ ಅದೇ ರೀತಿಯಾಗಿ ನೀವು ಟೀಮ್ಗಳನ್ನು ಮಾಡಿ ಮುಂದೆ ಬಂದು ಗೆಲ್ಲೋದ್ರ ಜೊತೆಗೆ ಆ ಹುಡುಗರನ್ನು ಹಳ್ಳಿಗಳಿಂದ ಹೊರಗಡೆ ತಂದು ಅವರ ಒಂದು ಪ್ರತಿಭೆಗಳಿಗೆ ಎನ್ಕರೇಜನ್ನು ಮಾಡಬೇಕಾಗಿ ನಾನು ಒಬ್ಬ ಪ್ಲೇಯರ್ ಆಗಿ ನಾನು ಕೂಡ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಮೊದಲೇ ಹೇಳಿದ್ದೆ ಈ ಟೂರ್ನಮೆಂಟು 1 ಕೋಟಿ ವೆಚ್ಚ ಅಂತ ಹೇಳಿದ್ದೆ ಫಸ್ಟೇ ನಾನು. ಇಲ್ಲಿ ನೋಡಿದ್ರೆ 1 ಕೋಟಿ ಅಲ್ಲ 2.5 ಕೋಟಿ ಆಗಿದೆ. ಏನಕ್ಕೆ 2.5 ಕೋಟಿ ಆಯಿತು ಅಂದರೆ ನಮ್ಮ ತಾಲೂಕು ಅಷ್ಟು ಸಪೋರ್ಟ್ ಮಾಡಿದ್ರು ಜನಗಳು. ನಮ್ಮ ನಾಯಕರಾಗಿರ್ಬೋದು ಎಲ್ಲ 4 ಹೋಬಳಿ ನಾಯಕರು ಪಕ್ಷಾತೀತವಾಗಿ ನಾವು ಈ ಥರ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದ್ರೆ ಸಾಕು. ನಾನು ಮುಂದೆ ಬರ್ತೀನಿ ಮಾಡಿ ಈ ಸಕ್ಸಸ್ಗೆ ಮೂಲ ಕಾರಣ ಅವರೇ. ಎಲ್ಲ ನಮ್ಮ 4 ಹೋಬಳಿಯ ನಾಯಕರು ಹಾಗೂ ನಮ್ಮ ಶಾಸಕರು ಹಾಗೂ ಮತ್ತು ಎಲ್ಲ BJP ನಾಯಕರಾಗಿರ್ಬೋದು JDS ನಾಯಕರಾಗಿರ್ಬೋದು ಎಲ್ಲ ನಾಯಕರು ತುಂಬ ಕೈ ಜೋಡಿಸಿದ್ದಾರೆ ಈ ಸಕ್ಸಸ್ಗೆ. ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮೊದಲನೇಗೆ ಶ್ರೀರಾಮ್ಪುರ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಮೊದಲನೇ ಬಹುಮಾನ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ಗೆಲ್ತಾರೆ ಅಂತ. ಯಾಕಂದರೆ ಅವರೆಲ್ಲ ಹುಡುಗರು ಪಾಪ ಅಷ್ಟೊಂದು ಐಪ್ ಕೊಟ್ಟಿರಲಿಲ್ಲ. ಚಿಕ್ಕ ಹುಡುಗರು ತುಂಬ ಖುಷಿಯಾಯಿತು. ಈ ನಮ್ಮ ATPL ಸೀಸನ್ 2 ಅಲ್ಲಿ ಯಾರು ಗೆದ್ದಿದ್ದಾರೆ ಅವರು ತುಂಬ ಡಿಸಿಪ್ಲಿನಾಗಿ ಆಡಿದವರು ಮತ್ತು ಕ್ರಿಕೆಟ್ ತುಂಬ ರೆಸ್ಪೆಕ್ಟ್ ಕೊಟ್ಟು ಆಡಿದವರೇ ಗೆದ್ದಿರೋದು. ಯಾಕಂದರೆ ನಾನು ತುಂಬ ಗಮನಿಸಿದ್ದೀನಿ 24 ಟೀಮಲ್ಲಿ ಕೆಲವರೆಲ್ಲ ರೆಸ್ಪೆಕ್ಟ್ ಸ್ವಲ್ಪ ಕಡಿಮೆ ಇದೆ ಮತ್ತು ಇಂಟ್ರೆಸ್ಟ್ ಕಡಿಮೆ, ಕಾಂಟ್ರಿಬ್ಯೂಷನ್ ಕಡಿಮೆ. ಬಟ್ ಈ ಗೆದ್ದಿರೋ ಟೀಮ್ ನೋಡಿದಾಗ ಲಕ್ಕಿ ಇತ್ತು ಮತ್ತು ತುಂಬ ಒಂದು ಕಾಂಟ್ರಿಬ್ಯೂಷನ್ ಡಿಸಿಪ್ಲಿನಾಗಿ ಆಡ್ದವ್ರು ಬಂದಿರೋರಿಗೆ ಇವತ್ತು ನಾವು ನೋಡಬಹುದು ಫಸ್ಟ್ ಪ್ರೈಸ್ ಬಂದಿರೋದು. ಅದು ತುಂಬ ಖುಷಿ ಆಗ್ತಾಯಿದೆ. ಮತ್ತು ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ, ನನ್ನ ACF ಕಮಿಟಿ ಅಣ್ಣ ತಮ್ಮದ್ರಿಗೆ ತುಂಬ ನಮ್ಮ ಕೈ ಜೋಡಿಸಿ ನಾವೆಲ್ಲ ಒಂದೇ ಕುಟುಂಬ, ಒಂದೇ ಸ್ಪೋರ್ಟ್ಸು, ಒಂದೇ ಒಂದು ಬ್ಲಡ್ ಅಂತ ಹೇಳ್ಬೋದು. ನಾವೆಲ್ಲ ಆ ರೀತಿಯಾಗಿ ವರ್ಕ್ ಮಾಡಿ ಈ ಸಕ್ಸಸ್ ಮೂಲ ಕಾರಣ ತುಂಬ ಕೈ ಜೋಡಿಸಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ನಾವು ATPL ಸೀಸನ್ 3ನ ಯಾವ ಮಟ್ಟಿಗೆ ಮಾಡ್ಬೋದು ಅಂತ ಈಗಿರೋ 24 ಟೀಮ್ ಅವರೇ ಊಹಿಸ್ಕೊತಾ ಇರ್ಬೋದು, ಇಮೇಜ್ ಮಾಡ್ತಾಯಿದ್ದಾರೆ ಎಲ್ಲ. ನನ್ನ ಪ್ರಕಾರ ಆ್ಯಕ್ಚುಲಿ ಬಂದು ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಾವು ಕರ್ನಾಟಕ ಸಾಫ್ಟ್ ಬಾಲ್ ಪ್ರೀಮಿಯರ್ ಲೀಗ್ನ ನಾವು ACF ಕಮಿಟಿಯಿಂದ ನಾವು ಪರ್ಚೇಸ್ ಮಾಡಬಹುದು, ಅದೊಂದು ನಿರ್ಧಾರ ಮಾಡ್ತಿದ್ದೇವೆ. ಅದೊಂದು ಮಾಡಿದ್ರೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಒಂದು ಸಾಫ್ಟ್ ಬಾಲ್ ಕ್ರಿಕೆಟ್ ಟೀಮ್ನ ಒಂದು ಹಿಸ್ಟ್ರಿ ಬರುತ್ತೆ, ಇತಿಹಾಸದಲ್ಲಿ ಬರಬಹುದು. ಅದಕ್ಕೆ ಎಲ್ಲ ನಮ್ಮ ACF ಕಮಿಟಿ ಹಾಗೂ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ನಾಯಕರು ಕೈ ಜೋಡಿಸ್ತಾ ಇದ್ದಾರೆ. ಅದಕ್ಕೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಈಗ ಸಕ್ಸಸ್ಗೆ ಒಂದು ಏನಂತ ಹೇಳ್ಬೋದು, ನಾವು ಒಂದು ಗುರಿ ಅನ್ನಬಹುದು. ಒಂದು ಸಕ್ಸಸ್ಗೆ ನೋಡ್ತಾ ಇದ್ದಾಗ ನಮಗೆ ಖುಷಿ ಆಗ್ತಾಯಿದೆ. ಈ ಲೆವೆಲ್ ಬಂದಿದ್ದಕ್ಕೆ ಬೆಳಗ್ಗೆಯಿಂದ ನಾವು 9 ಗಂಟೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಕಮಿಟಿಯವ್ರು ಯಾರೂ ಕೂತ್ಕೊಂಡು ಎಲ್ಲ ನಿಂತ್ಕೊಂಡೇ ಇದ್ರು ಎಲ್ಲರೂ. ಯಾಕಂದರೆ ಎಲ್ಲ ನಾಯಕರಿಗೆ ಮತ್ತು ಎಲ್ಲ 2 ಸೆಮೀಸು ಮತ್ತು ಓನರ್ಸ್ ಟೀಮ್ಗೆಲ್ಲ ತುಂಬ ಬ್ಯಾಕಪ್ಪಲ್ಲಿದ್ದರು. ಖುಷಿ ಆಗ್ತಾಯಿದೆ ಈ ಸಕ್ಸಸ್ಗೆ. ಎಲ್ಲರಿಗೂ ಒಂದು ಆಲ್ ದ ಬೆಸ್ಟು.
ನೆಕ್ಸ್ಟ್ ATPL ಸೀಸನ್ 3ಗೆ ಎಲ್ಲರೂ ರೆಡಿಯಾಗಿರಿ. ಈ ರೀತಿಯಾಗಿ ಈ ದಿನ ನಾವು ನೋಡ್ಬೋದು ಯಾವ ಲೆವೆಲ್ ಅಂದರೆ ಒಂದು ಸ್ಟೇಟ್ ಲೆವೆಲ್ ಗಂಟ, ಆ ಗ್ರೇಡ್ ಗಂಟ ಲೆವೆಲ್ ಆಫ್ ಕ್ರಿಕೆಟ್ಗೆ ಹೋಗಿದೆ. ನನ್ನ ಅನಿಸಿಕೆ ಪ್ರಕಾರ ನೆಕ್ಸ್ಟು ನಾವು ಸಾಫ್ಟ್ ಬಾಲ್ ಕ್ರಿಕೆಟ್ ರಾಜ್ಯ ಮಟ್ಟದಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಆಲ್ಮೋಸ್ಟ್ ಒಂದು 10 ಜನನ ಆಡಬಹುದು. ಆಡೋದು ನಮಗೆಲ್ಲ ಖುಷಿ, ನಮ್ಮ ತಾಲೂಕು ಒಂದು ಗೌರವ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.